ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಜೇನು ಗೂಡು ಯೂಟ್ಯೂಬ್ ಚಾನಲ್. ಅಲ್ಲೋಡ ಅಲ್ಲಿ ತೋರಿಸಲ್ಲಿ ಇಲ್ಲಿ ನೋಡಿ, ಹಿಂಗೆ ಬಂದರೆ ನಮ್ಮ ಪ್ಲಗ್ನೆಂಟ್ ಲೇಡಿ ಶುಂಡ್ರಿ ಬಾಡಿಲಿ ಶುಂಡ್ರಿ ಬಾ ಮಗಳ ಇಲ್ಲಿ ಪೈಲ್ ಚುಂಡ್ರಿ ನೀನು ಅಲ್ಲೇ ಪಾಚ ಮಗಳೇ, ನೀನು ಕೆಳಗಡೆ ಇಳಿಬೇಡ ನೀನು. ನಾನು ಹಿಂಗೆ ಬಂದರೆ ಇವನು. ಓಕೆ, ಈಗ ನಾನು ಸ್ವಲ್ಪ ಕೆಲಸ ಇದೆ, ಹೊರಗಡೆ ಒಂದು ಪ್ರಮೋಷನ್ ಇದೆ, ಅಲ್ಲಿ ಹೇಳ್ತಿದ್ದೀನಿ. ಇದೆಯಾ? ಸರಿ, ಓಟ್ ಬಾ, ಬಾಯ್. ಓಕೆ, ನಾನು ಹೋಗಿ ಬರ್ತೀನಿ. ಇನ್ನು ಮನೇಲಿ ನಾನು ಬಂದೇ ಮಾಡೋದು ವಿಡಿಯೋ ಏನಕ್ಕೆ ಹೊರಗಡೆ ಹೋಗಿದ್ದ ಕಡೆ ಮಾಡೋಕ್ಕಾಗ್ತಿಲ್ಲ ಅಂದರೆ ನಂದು ಮೊಬೈಲ್ ಪ್ರಾಬ್ಲಮ್ ಆಗಿದೆ. ಸೊ ಇವಾಗ ಅಪ್ಗ್ರೇಡ್ ಆಗ್ತೀನಿ, ನೆಕ್ಸ್ಟ್ ಬೇರೆ ಮೊಬೈಲ್ ತಗೊಂತೀನಿ. ತಗೊಂಡ್ರೆ ಐಫೋನು ರೀಸೆಂಟಾಗಿರೋ ಫೋನೇ ತಗೊಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಶ್ರೀಮಂತ ಆಗ್ಬಿಟ್ಟವನ ಬರ್ಜನ್. ಏನು ಶ್ರೀಮಂತ? ಏನು ನೀನು ತಾಳೋದೇ ಇಲ್ಲಪ್ಪ, ನಂದಿದೆ. ಸೊ ಅದಕ್ಕೇನೆ ವೆಯ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಮತ್ತಿವಾಗ ಇದನ್ನು ಚೇಂಜ್ ಮಾಡಿಸಿದ್ರು 30,000 40,000 ಕೇಳ್ತಾರೆ. ಅದರಿಂದ ಈಗ ಹೋಗಿದ್ದ ಕಡೆ ಬ್ಲಾಗ್ ಮಾಡೋಕ್ಕಾಗ್ತಿಲ್ಲ. ಇವ್ರ ಮೊಬೈಲಲ್ಲೇ ಮಾಡ್ತಾ ಇದ್ದೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ಇನ್ನು ನಾನು ಬರ್ತೀನಿ. ಕಣ್ಣು ಅದೇ ಕಣ್ಣು, ದಾರಿ ಎಲ್ಲಿದೆ ನಿನಗೆ, ದಾರಿ ಎಲ್ಲಿದೆ. ಯಾರು ಕಣ್ಣು ಯಾಕೆ ಹಂಗಾಗೈತೆ? ಅಲರ್ಜಿ ಆಗೈತೆ ಕಣ್ಣು? ಇನ್ಫೆಕ್ಷನ್. ಐಸ್ ಕ್ರೀಮ್ ತಿಂತ ಇದೆಯಲ್ಲ, ಇನ್ಫೆಕ್ಷನ್. ನಿನ್ನ ಕಣ್ಣು ನನಗೆ ನೀರು ಬರ್ತೈತೆ ಕಣ್ಣಲ್ಲಿ. ಆಮೇಲೆ ಅದು ಮಡ್ರಾಸ ಏನು ಕಂಬಿಟ್ಟಾರೆ ಎಲ್ಲರೂ. ಅಲ್ಲ, ಇನ್ಫೆಕ್ಷನ್ ಆಗುತ್ತೆ ಆಗಾಗ. ನಿನ್ನೆ ಬೇರೆ ಒಂದು ರೆಸಾರ್ಟ್ ಪ್ರಮೋಷನ್ ಇತ್ತು, ಇನ್ಸ್ಟಾಗ್ರಾಮ್ಗೆ ಅಲ್ಲೋಗಿದ್ವಿ. ಓ ಕರೆಕ್ಟು ನೀರೊಳಗಡೆ ಕಣ್ಣೆಲ್ಲ ಬಿಟ್ಕೊಂಡು ಪೂಲ್ ಒಳಗಡೆ. ಅದಕ್ಕೆ ಆಗಿರೋದು ನನಗೆ. ಅದಕ್ಕೆ ಕಣ್ಣು ಅಳ್ತಿತ್ತು. ಐಸ್ ಕ್ರೀಮ್ ಕೊಡಿಸ್ದೆ. ಸ್ಕ್ಯಾನಿಂಗ್ ಟೈಮಲ್ಲಿ ತಿನ್ನಕ್ಕೆ ಹೇಳ್ತಾರೆ. ಐಸ್ ಕ್ರೀಮ್ ತಿಂತಿದ್ದಾಳೆ ಪೂಜಾ. ಇವಳಿಗೂ ಕಡೆ ಈ ಪ್ರೆಗ್ನೆಂಟ್ಗೆ ಚಾಕ್ಲೇಟ್ ಇದೆ ಮೇಲೆ. ಆ್ಯಕ್ಚುಲಿ ಏನಾಗ ಸ್ವಲ್ಪ ಒಳಗಿಂದ ಮಾತ್ರ ಕೊಡ್ತಾರೆ, ವೈಟ್ ಏನಿಲ್ಲ. ಅವಾಗಲೂ ಓದ್ಬೋದಾ? ಬೆಲ್ಲ ಬಾ. ಡ್ಯಾಡಿಗೆ ಮಾತ್ರ ತರಬೇಕು ಅಲ್ಲಿ ನೋವು ಅಂತ. ಅವಾಗ ತಂದೆ ನಾನು ಇನ್ನೊಂದು ತಂದೆ. ಸರಿ ಬಾ. ದುಡ್ಡು ಬೇಡ ಅಂದ. ಮಾಡ್ತೀವಿ ಕಣ. ನೋಡಿ, ಪ್ರಜ್ಯುತ್ ಇದು ಪೂಜನ್ ತಮ್ಮ ಬಂದಿಲ್ಲ. ಪೂಜನ್ ತಮ್ಮ ಬಂದಿಲ್ಲ. ಪೂಜನ್ ತಮ್ಮನೇ. ಪೂಜನ್ ತಮ್ಮ ಬಂದಿಲ್ಲ ಅಂತಿದ್ರಲ್ಲ, ಬಂದಿಲ್ಲ ನೋಡಿ. ಇವಾಗ ಎಲ್ಲಿದ್ದ ಇಷ್ಟ ದಿನ? ಚೆನ್ನಾಗಿದ್ದು. ಏನ್ ಮಾಡ್ತಿದ್ದೆ? ಕೆಲಸ ನೋಡಿದ್ರ ಕೆಲಸ ಮಾಡ್ತಿದ್ದ ಅವನು. ಮಾಡ್ಬೇಕಲ್ವ ಪಾಪ. ನೀನ್ ಹಂಗೆ ಹೊರಿಕೋ ನೀಟಾಗೆ. ಮತ್ತೆ ಪ್ರಜ್ಜು ಹೆಂಗಿದೆ ಅಲ್ಲೆಲ್ಲ ಊಟ ಎಲ್ಲ? ಊಟ ಏನು ನಂಗೆ ಸೆಟ್ ಆಗ್ತಾ ಇಲ್ಲ. ಏನೇನು ಸಿಗುತ್ತೆ? ಊಟ ಏನಿಲ್ಲ. ವೆದರ್ ಫುಲ್ ಆಟ. ಊಟ ಏನೇನು? ಊಟ ಜಾಸ್ತಿ ಬಿರಿಯಾನಿನೇ. ಹೌದು, ಆ ಬಿರಿಯಾನಿನೇ ಎಷ್ಟಾಯ್ತು ನಿನಗೆ? ಅದನ್ನು ಅಲ್ಲಿ ತಮಿಳ್ನಾಡಲ್ಲಿ ಫಿಶ್ ಫೇಮಸ್ ಇರುತ್ತೆ. ಫಿಶ್ ತುಂಬ ಚೆನ್ನಾಗಿ ತಿಂದಿಲ್ಲ ಇನ್ನು. ಅದೇ ಒಂದ್ಸತಿ ತಿಂದು ನೋಡು, ಟೇಸ್ಟ್ ಮಾಡು. ಚೆನ್ನಾಗಿದ್ರೆ ಒಂದು ಫೋನ್ ಹಾಕಿ ಬರ್ತೀವಿ. ಫಿಶ್ ಊಟ ಬರ್ತೀನಿ ಅಂತಿದ್ರಿ ತಾನೆ? ಈ ಸತಿ ಬರ್ತೀವಿ ಕಣ. ಅದೇ ಪ್ರೆಗ್ನೆಂಟ್ ಆದ್ರಲ್ಲ, ಅದಕ್ಕೆ ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ನಕ್ಷತ್ರದ ತೀರಿನ. ಸುಮ್ನಿರೋ, ಅದೊಂದು ಹಾಡು ಆಡ್ಬೇಡ, ಆಮೇಲೆ ಫುಲ್ಲು ರಿಚ್ ಆಗ್ಬಿಡ್ತೀವಿ ನಾವು ಹಾಡಲ್ಲಿ. ಆ ಫಿಲಮ್ ಅಲ್ಲಿ ಹಂಗೆ ಅದೊಂದೇ ಒಂದು ಹಾಡಲ್ಲಿ ರಿಚ್ ಆಗ್ಬಿಡ್ತಾನೆ ಫುಲ್ಲು. ಏನು ಫಿಲಮ್ ಹೇಳು? ನನಗಂತೂ ಫೇವ್ರೆಟ್ ಫಿಲಮ್. ಮತ್ತೆ ಪ್ರಜ್ವಲ್, ಇನ್ನೇನು ಸಮಾಚಾರ? ಯಾವ್ದಿದೆ ಟ್ಯಾಬ್ಲೆಟ್? ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ನೋಡಿ, ಅವರು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಮಾಡ್ತಾರೆ. ನೈಟ್ ಹೊತ್ತು ನುಂಗೋದು. ಮೂರೇ ಇರೋದು ತಗೋಬೇಕು. ಯಾರು ನೋಡಿದ್ದೆ? ಹೇಳು ಅವ್ರಿಗೆ. ನಿನ್ಗೋಸ್ಕರ ಆನ್ಸರ್ ಮಾತ್ರ. ಕ್ವಶನ್ ಆ್ಯಂಡ್ ಆನ್ಸರ್ ಅಷ್ಟೇ ನಿಂತ. ಸರಿ, ಯಾವಾಗ ಮದುವೆ ಆಗ್ತೀವಿ ಹೇಳು? ಲೇಟ್, ನಾನು 5 ವರ್ಷ ಬಿಟ್ಟು. ಯಾರನ್ನ? ಯಾರು ಸಿಕ್ಕಿಲ್ಲ. ಹೇಳು, ಕ್ವಶನ್ ಆ್ಯಂಡ್ ಆನ್ಸರ್ ಚೂಸ್ ಮಾಡ್ತಾರೆ. ಈಗ ನಮ್ಮ ಕ್ವಶನ್ ಆನ್ಸರ್ ಇದೆ. ನಮ್ದು ಕ್ವಶನ್ ಸಂದರ್ಭದೊಡನೆ ವಿವರಿಸಿ. ನಮ್ದು ನಾವು ಕೇಳೋದು ಒಂದೇ ಒಂದು ಕ್ವಶನ್ಗೆ ನೀನು ಸಂದರ್ಭದೊಡನೆ ವಿವರಿಸ್ಬೇಕೀಗ. ಯಾರನ್ನ ಮದುವೆ ಐತಿ? ಯಾಕೆ ಸಿಕ್ತವ್ರನ್ನ ಆಗ್ತಾನೆ. ಅರೇಂಜ್ ಮ್ಯಾರೇಜ್.
ಏನಪ್ಪ ಅರೇಂಜ್ ಮ್ಯಾರೇಜ್. ಅರೇಂಜ್ ಮ್ಯಾರೇಜ್. ಇದೇ ಮಾತಿರ್ಲಿ ಆಯ್ತಾ. ನೀನ್ ಅಲ್ಮೇ ನಾಳೆ ಆಯ್ತು ಅರೇಂಜ್ ಮ್ಯಾರೇಜ್ ಅಂತ ಹೇಳಿದ್ಯಾ ನೀ ಹೆಂಗೋ ನಮ್ಮ ಸಬ್ಸ್ಕ್ರೈಬರ್ಸ್ ನಿನ್ ಮದ್ವೆ ನೋಡ್ತಾರೆ. ಲವ್ ಮ್ಯಾರೇಜ್ ಆದ್ರೆ ಅರೇಂಜ್ ಪ್ಲೇಸ್ ಲವ್ ಆಗುತ್ತಲ್ಲ. ಅರೇಂಜ್ ಪ್ಲಸ್ ಪ್ರೇಮ ಲೋಕ ಅಂದವ್ರೆ ಅರೇಂಜ್ ಮ್ಯಾರೇಜ್ ಅಂದ್ರು. ಪ್ರೀತಿ ಪ್ರೇಮ ಪುಸ್ತಕದ ಬದನೆಕಾಯಿ ಅಂದವ್ರೆ ಲವ್ ಮ್ಯಾರೇಜ್ ಅಂದ್ರು. ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಈ ಕಲರ್ ಆಗುತ್ತಾ? ಕ್ಯಾಲ್ಸಿಯಂ, ಏನೇನ್ ಕಲರ್ಗಳು ಬರ್ತಾವ. ಕ್ಯಾಲ್ಸಿಯಮ್ಮು, ವಿಟಮಿನ್ ಡಿ. ನಾನು ಸಣ್ಣಾಗಿದ್ದಪ್ಪ, ಹೌದು ಹೌದು. ಮುಖ ಮಾತ್ರ ಸಣ್ಣಾಗಿದೆ. ಫೇಸ್ ಸಣ್ಣ ಕಾಣಿಸ್ತದೆ. ಮೋಸ್ಟ್ಲಿ ಕೂದಲು ಜಾಸ್ತಿ ಬಿಟ್ಬಿಟ್ಟು ಈ ಸತಿ ಏನೋ ಅದೇ ಕೂದಲು ಜಾಸ್ತಿ ಬಿಟ್ಬಿಟ್ಟಿದ್ಯಾ ಈ ಇದು ಸತಿ. ಜಾಸ್ತಿನಾ? ಇದು ಶಾರ್ಟ್. ನೀನ್ ಯಾವಾಗ್ಲೂ ಇನ್ನೂ ಶಾರ್ಟ್ ತಾನೇ ಮಾಡಿಸ್ತೀಯ. ಈ ಸತಿ ಏ ಹೌದು ಕಣೋ, ಈ ಮಿಲಿಟರಿ ಇರ್ತಾರಲ್ಲ ಹಂಗೆ ಕೆತ್ತಿಸ್ಬಿಟ್ಟಿರ್ತೀಯ. ಏನೋ ಒಂಥರ ಅವಾಗ ನಾನು ಫುಲ್ ಶೇವ್ ಟ್ರಿಮ್ ಮಾಡ್ಕೊಂಡ್ಬಿಟ್ಟಿದ್ದಲ್ಲ ಬ್ಲೇಡ್ ಹಾಕಿ. ಅವನೇ ಮಾಡ್ಕೊಂಬಿಟ್ಟಿದ್ದಂತೆ. ಅವಾಗ ನಾನು ಬರ್ತಾ ಅಲ್ಲಿಂದ ಬರ್ತಾ ಕೂದಲಿತ್ತು ಅಂತ ಇಲ್ಲ ಅಲ್ಲ. ನೀನೇನ್ ಫುಲ್ ಮಾಡ್ಕೊಂಡ್ಬಿಟ್ಟಿದ್ದ. ಓಡಿಸ್ಕೊಂಡ್ಬಿಟ್ಟಿದ್ದ ಪೂಜೆ ಎದ್ರಕೊಂಬಿಟ್ಟಿಲ್ಲ ಅಂತ. ಹೌದಾ ನಾಯಿಗಳು ಕೂಗಾಡ್ತಾ ಇದ್ವು. ಒಂದ್ಸಲ ಅರ್ಧ ಕೂದಲು ಕಟ್ ಮಾಡ್ಕೊಂಡು ಅದು ಖಾಲಿ ಆಗ್ಬಿಟ್ಟಿದ್ ಬ್ಯಾಟ್ರಿ ಸುತ್ತಾಡ್ತಾ ಇದ್ದ. ಹೌದೇನಾ ಚಾರ್ಜ್ ಆಗೋರ್ಗು. ಅಲ್ಲಿ ನೀನೇ ಮಾಡ್ಕೊಂಡ್ಬಿಡ್ತೀವಿ. ಓಕೆ, ಇವತ್ತು ಅವನು ರಜಾ ಸಿಕ್ಕಿದೆ 5 ದಿನ, ಅದಕ್ಕೋಸ್ಕರ ಪ್ರಜ್ಜು ಬಂದಿದ್ದಾನೆ ಮನೆಗೆ. ಮತ್ತೆ ನಾಳೆ ನೈಟ್ ಅವನು ಕೊಪ್ಪ ಊರಿಗೆ ಹೋಗ್ತಾನೆ. ಇನ್ನ ಮಲಗ್ತೀವಿ ಇವಾಗ, ನಾಳೆ ಸಿಗ್ತೀವಿ. ಪ್ರಮೋಷನ್ ಬಂದಿವಿ, ತಲೆ ಇಟ್ರೆ ಸಾಕು ನಿದ್ದೆ ಹಂಗೆ ಎಳೆದು ಬಿಡುತ್ತೆ. ಓಕೆ, ಟೈಮ್ ಎಷ್ಟಾಯ್ತು ಹೇಳಿ ಈಗ? ಆಯ್ತು 12 ಗಂಟೆ ಆಯ್ತು. 11:40 ಆಯ್ತು. ಲೇಟ್ ಆಯ್ತು ಟ್ಯಾಬ್ಲೆಟ್ ನಲ್ಲಿ. ಹಂಗೆಲ್ಲ ಮಾಡ್ಬಾರ್ದು. ಮತ್ತೋಗ್ಬಿಟ್ಟಿದೆ ನನಗೆ. ಮಾತಾಡ್ತಾ ಈಗ ನೀನ್ ಯಾಕ ನೆನ್ಪಿಸ್ಬೇಕಪ್ಪ. The next day. ಎಷ್ಟೇ ಕಷ್ಟ ಬಂದು ಮೀಸೆ ಹೊತ್ತು ಪ್ರೀತಿನಿ ಆದ್ಯಾವುದು ತಂದ ಆಸ್ತಿ ನಮ್ಮ ಬಾಳ್ಮೆಗೆ ಹಸಿವಿನಲ್ಲಿ ನೀನ್ ಹಸಿವು ಆಗಿರೋ ನಂಗೆ ಇದ್ಯಾ. ಮಟನ್ ಬಿರಿಯಾನಿ ಮಾಡ್ತಾವನೆ. ಅದೇ ಎಲ್ಲ ತೋರಿಸ್ತೀನಿ. ಎಂತದು ಕುಕ್ಕರ್ ಎತ್ತ ಅಲ್ಲಾಡ್ಸು. ಮಟನ್ ಬಿರಿಯಾನಿ ಮಾಡ್ತಾವನೆ ಇವನು. ಹಸು ಕಂಡಿರ್ತಾನಂತೆ. ಕಾಮಿಡಿ ಮಾಡ್ಕೊಂಡು ಇಬ್ರು ಮುತ್ಕೊಟ್ಕೊಂಡು ನಗಾಡ್ತಾರೆ, ರೊಮ್ಯಾನ್ಸ್ ಮಾಡ್ಕೊಂಡು. ಅದನ್ನ ಕಟ್ ಮಾಡಿದೆ ಅದಕ್ಕೆ. ಓಕೆ, ಬಿರಿಯಾನಿ ಮಾಡ್ತಾ ಇದೀವಿ, ಮಟನ್ ಬಿರಿಯಾನಿ. ನಾನೇ ಮಟನ್ ಬಿರಿಯಾನಿ ಮಾಡ್ತಾ ಇರೋದು. ನನ್ನ ಹೆಲ್ಪರ್ ಇವಳು, ಕಾಮಿ 2 ಇವಳು, ನಾನು ಕಾಮಿ 1. ಓಕೆ, ಇಲ್ಲಿ ಏನು ಮಾಡ್ತಿರೋದು? ಮೊಸರು ಬಜ್ಜಿ, ಸೌತೆಕಾಯಿ ಇಲ್ದಿರೋ ಮೊಸರು ಬಜ್ಜಿ. ಸೌತೆಕಾಯಿ ಇಂದಿರಾನು ಮಾಡ್ಬೋದು. ಹೌದಾ? ಈರುಳ್ಳಿ ಹಾಕಿ, ಉಪ್ಪು ಹಾಕಿ, ಮೊಸರು ಹಾಕಿ, ಕೊತ್ತಂಬರಿ ಸೊಪ್ಪು ಹಾಕಿ. ಬೇಡ ಬೇಡ ಕಣ. ಸರಿ, ಬಿರಿಯಾನಿ ಆದ್ಮೇಲೆ ತೋರಿಸ್ತೀನಿ. ಓಕೆ, ಈಗ ಬಿರಿಯಾನಿ ಮಾಡಿದ್ದಾರೆ. ಹೇಗಿದೆಯೋ? ನಾನು ಮಾಡಿರೋ ಬಿರಿಯಾನಿ ನಾನೇ ಹೇಳಿದ್ರೆ ಚೆನ್ನಾಗಿದೆ ಅಂತಾನೆ ಹೇಳ್ತೀನಿ. ಹೆಂಗಿದೆ? ಸೂಪರ್ ಆಗಿದೆ. ಸೂಪರಾ? ನೀನು ಹೆಂಗಿದೆ? ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಓಕೆ, ಬಿರಿಯಾನಿ ಸಕ್ಕತ್ತಾಗಿದೆ, ಸಕ್ಕತ್ತಾಗಿ ಮಾಡಿದ್ದಾನೆ. ಬಿಸಿ ಬಿಸಿ ನುಂಗ್ಕೊಂಬಿಟ್ಟಿದ್ಯಾ ಆ ಕಡೆ ಗಂಟ್ಲು ನೋವು. ಓಕೆ, ಈಗ ತಿನ್ಬಿಟ್ಟು ಸಿಗೋಣ ಆಮೇಲೆ. ಬೆಲ್ಲ ಬಾಯಿಲಿ. ಬೆಲ್ಲ ಇನ್ನೂ ನಮ್ಮ ಬೆಲ್ಲ ಮರಿ ಹಾಕ್ಬೇಕಿತ್ತು. ಬೆಲ್ಲ ಮರಿ ಇಡಬೇಕಿತ್ತು ಇಷ್ಟೊತ್ತು. ನೆನ್ನೆನೆ ಹಾಕ್ಬೇಕಿತ್ತು ಮರಿ, ಇನ್ನೂ ಹಾಕಿಲ್ಲ. ಏನಂತ ಗೊತ್ತಿಲ್ಲ. ಬಟ್ 68 ಡೇಸ್ ಟೈಮ್ ಇದೆ ಅಂತ ಹೇಳಿದ್ದಾರೆ. ಇವತ್ತಿಗೆ 63 ಡೇಸ್ ಆಯ್ತಲ್ವಾ? ನೋಡ್ಬೇಕು ಯಾವಾಗ ಆಗ್ತದೆ ಅಂತ. ಹಾಕಿಲ್ಲ ಅಂದ್ರೆ ಹೇಳಿಕೆ ಕೇಳಬೇಕು ಡಾಕ್ಟರ್. ಒಂದ್ಸತಿ ಕೇಳ್ಬಿಡೋಣ ಅವ್ರಿಗೆ, ಫೋನ್ ಮಾಡಿ ಮಾಡ್ಬಿಟ್ಟು. ಕೇಳ್ತೀವಿ ಡಾಕ್ಟರ್. ಹೌದು, ಒಂದ್ಸತಿ ವಿಚಾರಿಸೋಣ. ನಾವು ನಿನ್ನೆ ಅಂತೂ ನಿದ್ದೆ ಇಲ್ಲ ನನಗೆ. ನಿನ್ನೆ ನೈಟ್ ಹಾಕೋ ಥರ ಮಾಡ್ತಾ ಅವ್ನ ಇದ್ದಾರೆ. ಕಣ್ಣು ತೋರಿಸಿದ್ನಲ್ಲ, ನಿನ್ ಕಣ್ಣು ತೋರಿಸಿದ್ಯನಲ್ಲ. ಫೋನ್ ಮಾಡಿ ಕರಿಯೋರು. ಅಯ್ಯೋ ಮರಿ ಹಾಕ್ತಿದ್ ಬಾರ ಮರಿ. ಹೋದ್ರೆ ಮರಿನೇ ಹಾಕಲ್ಲ. ಅಯ್ಯೋ, ರಾತ್ರಿ ಎಲ್ಲ ನಮಗೂ ಕಾತ್ ಸಾಕಾಗೋಯ್ತು. ಆಮೇಲೆ ಬಂದು ಮಲ್ಕೊಂಡ್ಬಿಟ್ರು. ಏನು ಗೊತ್ತಾ, ಇನ್ನೊಂದು ಏನಂದ್ರೆ ನಾವು ಅದೇ ಮಾತಾಡ್ತಿದ್ವಿ. ಅಂದರೆ ಕೇಳ್ತಿರ್ತೀರ, ಅಂದರೆ ಬರೀ ನಿಮ್ಮ ಇದೇನು ವಿಡಿಯೋ ಮಾಡ್ಕೊಂಡು ಕುತ್ಕೊಂತೀರಾ, ನಿಮ್ಗೇನು ಮಾಡೋಕ್ಕೆ ಕೆಲಸ ಇಲ್ವಾ? ಹೋಗಿ ಕೆಲಸ ಮಾಡಿ ದುಡೀರಿ. ನಾವು ದುಡಿತಿಲ್ಲ, ಕೆಲಸ ಮಾಡ್ತಿಲ್ಲ ಅಂತ ನಿಮಗೆ ಏನು ಗೊತ್ತು?
ಅಲ್ವಾ? ಅಲ್ಲ ಗೊತ್ತಿಲ್ದೆ ಸುಮ್ಮನೆ ಗೊತ್ತಿಲ್ದಂಗೆ ಏನೇನೋ ಮಾತಾಡೋದು. ಏನ್ ಗೊತ್ತಾ, ನಾವು ದುಡಿದೆ ನೀವುಗಳು ತಂದು ಹಾಕ್ತಿದ್ದೀರಾ, ನಮ್ಮ ಮನೆ ಲೋನ್ EMI ನೀವು ಕಟ್ತಿದ್ದೀರಾ, ನಮ್ಮ ಕಾರ್ ನೀವು ತಕ್ಕೊಟ್ಟಿದ್ದೀರಾ, ನಾವು ಓಡಾಡೋ 3 ಗಾಡಿಗಳು ನೀವು ತಕ್ಕೊಟ್ಟಿದ್ದೀರಾ, ಕೆಲ್ಸ ಇಲ್ದೇನೆ ನಾವು ಮಗು ಬೇರೆ ಮಾಡ್ಕೊಂತಿದೀವಿ. ಮಗುನ್ ಯಾರು ಸಾಕ್ತಾರ? ಅವರೇ ಬಂದ್ ನೀವು ಸಾಕ್ತೀರಾ. ಅವ್ರು ಏನ್ ಗೊತ್ತಾ, ಅಂತ ಕೇಳಿ ಅದೇ ನೀವೆಲ್ಲ ಯಾವಾಗ ಬಂದು ನಮ್ಗೆ ದುಡ್ಡು ಕೊಡ್ತೀರಾ ಅದನ್ನ ತಿಳಿಸ್ಬಿಡಿ. ಮತ್ತೆ ನಮ್ಗೆ ವೇಣು ಹತ್ರ ಬ್ಯಾಡ್ ಕಮೆಂಟ್ ಮಾಡೋರು. ಅದೇ ಗೋಲ್ಡ್ ಜ್ಯುವೆಲ್ರಿ ಎಲ್ಲ ನೀವೇ ಕೊಡ್ಸಿರೋದು, ಇವ್ರ ಹತ್ರ ಇರೋದು ಅಷ್ಟೇ ನೀವು ಕೊಡ್ಸಿರೋದು, ನಮ್ಮ ಅಮ್ಮಂಗೂ ಅಷ್ಟೇ ನೀವೇ ತಂದು ಹಾಕೋದು. ಏನಂದ್ರೆ ನಾವು ಊಟ ಹಾಕಿ ಪಾಪ ಇಲ್ಲ ಏನ್ ಮಾಡೋದು ನೋಡ್ರಿ, ತಂದು ಹಾಕ್ತಿರೇನೋ ನೋಡ್ರಿ. ಸ್ವಲ್ಪ ಏನ್ ಮಾತಾಡ್ತಿರೋ ಏನ್ ಗೊತ್ತಾ, ನಮ್ಮಷ್ಟು ನೀವು ಅರ್ನ್ ಮಾಡ್ತಿರಲ್ಲ ಆಯ್ತಾ, ನಾವು ಅಷ್ಟು ಅರ್ನ್ ಮಾಡ್ತಿದೀವಿ. ಹೇಳ್ಬಾರ್ದು, ಹೇಳ್ಕೊಳಕ್ ಆಗಲ್ಲ, ಅದೆಲ್ಲ ಹೇಳೋದು ಇಲ್ಲ ನಾವು. ಸೊ ಹೇಳ್ಬಿಟ್ರೆ ಓ ಶೋ ಆಫು ಅದು ಇದು ತೋರ್ಸ್ಕೊಂಡ್ರೆ ಶೋ ಆಫು ಅದು ಇದು ಅಂತೀರಾ. ತೋರ್ಸ್ಕೊಳ್ಳೋದೇ ಇಲ್ಲ, ನಮ್ಮ ಪಾಡಿಗೆ ನಾವು ನಮ್ಮ ಕೆಲಸ ಮಾಡ್ಕೊಂಡು ವಿಡಿಯೋ ಮಾಡೋದು. ಹೌದು, ವಿಡಿಯೋ ನೀವು ಯಾರು ಎಕ್ಸ್ಪೆಕ್ಟ್ ಕೂಡ ಮಾಡಲ್ಲ ಯೂಟ್ಯೂಬಲ್ಲಿ. ಇವಾಗ ಈ ಟೈಮಲ್ಲಿ ಯೂಟ್ಯೂಬ್ ಎಷ್ಟು ಏನಂತಾರೆ ಪ್ರೊಫೆಷನಲ್ ಆಗಿದೆ ಅಂದ್ರೆ ಅಷ್ಟು ಪೇ ಮಾಡ್ತಿದೆ ಯೂಟ್ಯೂಬ್. ಮತ್ತೆ ಪ್ರಮೋಷನ್ಸ್ಗಳು ಬರ್ತಿದೆ ನಮಗೆ. ನಮ್ಮ ಹಾರ್ಡ್ ವರ್ಕು, ನಮ್ಮ ಕಷ್ಟ, ಅವಾಗೆಲ್ಲ ನಾವು ಪಟ್ಟಂತ ಕಷ್ಟಗಳಿಗೆ ಈಗ ನಮಗೆ ಏನೋ ಪ್ರಮೋಷನ್ಸ್ಗಳು ಬರ್ತಿದೆ. ಸೊ ನಮಗೆ ಯೂಟ್ಯೂಬ್ ಒಳ್ಳೆ ದುಡ್ಡು ಪೇ ಮಾಡ್ತಿದೆ. ಮತ್ತು ಇನ್ಸ್ಟಾಗ್ರಾಮಲ್ಲಿ ನಾವು ಅಷ್ಟೇ, ಇನ್ಸ್ಟಾಗ್ರಾಮಲ್ಲಿ ಪ್ರಮೋಷನ್ಸ್ಗಳು ಮಾಡ್ತೀವಿ. ಸೊ ನಮ್ಗೆ ಗೊತ್ತು. ಮತ್ತು ನಾವು ನಾನು ಮತ್ತು ವೆಂಕಿ ಕೆಲಸ ಮಾಡ್ತಿದ್ದೀವಿ. ಸೊ ಅದೆಲ್ಲನೂ ನಿಮ್ಗೆ ಏನಂದ್ರೆ ನಾವು ಏನು ಆಲ್ರೆಡಿನೂ ಇದನ್ನ ಮುಂಚೆನೇ ಇನ್ಫಾರ್ಮ್ ಮಾಡಿದೀನಿ ನಿಮ್ಗೆ. ಇನ್ಫಾರ್ಮ್ ಮಾಡಿದ್ರೆ ಸುಮ್ನೆ ಒಂದು ಕಿತಾಪತಿ ನಮ್ಮ ಕೆಲ್ಸದ ಬಗ್ಗೆ ನಾವು ತೋರ್ಸ್ಕೊಳಕ್ ಹೋಗಲ್ಲ. ಏನಕ್ಕೆ ಅಂದ್ರೆ ಅದು ಬೇರೆ. ಸೊ ನಮ್ಮ ಬರೀ ಯಾವಾಗಲೂ ಕೆಲ್ಸದ್ದೇ ತೋರ್ಸಕ್ ಆಗಲ್ಲ ಆಯ್ತಾ. ಸೊ ಏನಕ್ಕೆ ಅಂತಂದ್ರೆ ನಾವು ವಿಡಿಯೋ ಮಾಡ್ತಿದೀವಿ ಅಂದ್ರೆ ನಮ್ಮ ದಿನಚರಿ ಮನೇಲಿದ್ದಾಗ ಏನಿರುತ್ತೆ ಸೊ ಅದನ್ನ ಮಾತ್ರ ತೋರಿಸ್ಬೇಕು ಅಂತ ನಾವು. ಮತ್ತೆ ಇವ್ರು ನನಗೆ ಕೆಲಸ ಮಾಡ್ಕೊಡ್ತಾರಲ್ಲ ಮನೇಲೆಲ್ಲ, ಅದಕ್ಕೊಬ್ರು ಕಮೆಂಟ್ ಮಾಡಿದ್ದಾರೆ, ಇವ್ರು ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿದ್ರು. ಅದಕ್ಕೆ ವರ್ಕ್ ಪ್ಲಸ್ ಹೋಮ್ ಅಂತೆ, ಮನೇಲಿ ಕೆಲಸ ಮಾಡ್ತೀರಲ್ಲ ಅದೇ ವರ್ಕ್ ಫ್ರಮ್ ಹೋಮ್ ಅಂತ. ಹೆಸರು ಹೇಳಕ್ ಬೇಡ, ಹೆಸರು ಹೇಳ್ಬೋದು ಬೇಕಾದ್ರೆ ಹೆಸರು ಹೇಳಕ್ ಬೇಡ. ಹೆಸರು ಬೇಡ, ಪರವಾಗಿಲ್ಲ. ಇನ್ನೊಂದ್ಸತಿ ಅದ್ ನೋಡ್ಕೊಂಡು ಇದ್ ಮಾಡ್ಕೊಂಡು ಮಾಡಮ್ಮ. ಇನ್ನೊಂದ್ಸತಿ ಮಾಡಿದ್ರೆ ನಮ್ಮನೇಲಿ ನಾವು ಕೆಲಸ ಮಾಡ್ತೀವಿ, ನೀವು ಬಂದ್ ಮಾಡ್ಕೊಡ್ತೀರಾ ಕೆಲಸ. ಸುಮ್ಮನೆ ಹೇಳ್ಬಾರ್ದು, ಮಾತಾಡಬಾರ್ದು, ಸುಮ್ಮನೆ ಇರ್ತೀವಿ. ನಮ್ಮ ಕೆಲಸ ನಾವು ಒಳ್ಳೆ ದುಡ್ಡು ಹೇಳ್ತಿಲ್ವಾ, ನಮ್ಮ ಬೆಂಗಳೂರಲ್ಲಿ ಮನೆ ಕಟ್ಸಿ ಮತ್ತೇನು ಕಾರ್ ತಗೊಂಡು ಕಾರಲ್ಲಿ ಓಡಾಡ್ಕೊಂಡು ಗಾಡಿ 3 ಗಾಡಿಗಳೆಲ್ಲ ಓಡಾಡೋದು. ನಮ್ಗೆ ಏನ್ ಬೇಕೋ ನಮ್ಮ ಲೈಫ್ ಸ್ಟೈಲ್ಗೆ ನಾವು ಆ ಥರ ಎಲ್ಲ ನಮ್ಗೆ ಇವಾಗ ಬೇಕು ಅಂದ್ರೆ ನಾವು ಅದನ್ನ ಹೋಗ್ತಾ ಅಂತೀವಿ. ನಾವು ಹಂಗಿದೀವಿ ಅಂತ ಅಂದ್ರೆ ಅರ್ಥ ಮಾಡ್ಕೊಬೇಕು. ಏನು ದುಡಿತಿದ್ದಾರೆ, ಹೆಂಗ್ ಮಾಡ್ತಿದ್ದಾರೆ ಏನು ಅಂತ. ಸುಮ್ಮನೆ ಏನೋ ಒಂದು ಮಾಡಬೇಕು ಕಮೆಂಟ್ ಅಂದ್ಬಿಟ್ಟು ಬಂದು ಬಗ್ಲೋದಂಗ. ನಾವು ಮಾತಾಡಿದ್ರೆ ನಾವು ಇನ್ನೂ ಚೆನ್ನಾಗಿ ಮಾತಾಡ್ತೀವಿ. ಬಿಡು ಅದೇ ಅಷ್ಟೇ. ಇವಾಗ ನಮ್ಮ ಬ್ರೋನಿಯಲ್ಲಿ ಇಲ್ಲ ಬೆಲ್ಲ ಎಲ್ಲಿ, ನಮ್ಮ ಬೆಲ್ಲ ಇನ್ನೇನು ಸ್ವಲ್ಪ ದಿನನೂ ಅಲ್ಲ, ಇವತ್ತು ನಾಳೆ ಮರಿ ಹಾಕ್ತಾಳೆ. ಸೊ ಆಲ್ಮೋಸ್ಟ್ ತುಂಬಾ ಜನ ನಮಗೆ ಇನ್ಸ್ಟಾಗ್ರಾಮಲ್ಲಿ ಪಾಪ ಮೆಸೇಜ್ ಮಾಡ್ತಿದ್ದೀರಾ, ನಾನು ತಗೊಂತೀನಿ, ನಾನು ಬೈ ಮಾಡ್ತೀನಿ, ಎಷ್ಟು ಪ್ರೈಸ್ ನೀವು ಎಷ್ಟು ಕೊಡ್ತೀರಾ ಅಂತೆಲ್ಲ ಕೇಳ್ತಿದ್ದೀರಾ. ಏನಂದ್ರೆ ನಾವು ಕಮ್ಮಿಗೆ ಕೊಡ್ತೀವಿ ನಮ್ಮ ಸಬ್ಸ್ಕ್ರೈಬರ್ಸ್ಗೆ. ನಿಜವಾಗ್ಲೂ ತುಂಬಾ ಇದೆ ಈಗ ಶೀಟ್ಸ್ ರೇಟ್. ಅಂದ್ರೆ ನಾವು ಕಡಿಮೆಗೆ ಕೊಡ್ತೀವಿ. ಅಲ್ಲ ಶೋ ಬ್ರೀಡ್ ಅಂದ್ರೆ ನಾವ್ ಹೇಳೋದು, ನಾವೇನು ಬ್ರೀಡರ್ಸ್ ಅಲ್ಲ ಇಷ್ಟಕ್ಕೆ ಕೊಡ್ಬೇಕು ಅಷ್ಟಕ್ಕೆ ಕೊಡ್ಬೇಕು ಅಂತ. ಏನಕ್ಕೆ ಅಂದ್ರೆ ನಾವು ನಿಜವಾಗ್ಲೂ ಕಮ್ಮಿಗೆ ಏನು ಕೊಡ್ತಿದೀವಿ ನೀವೆಲ್ಲ ನಾವು ವಿಚಾರಿಸಿ ಪಕ್ಕಾ ಶೋ ಬ್ರೀಡ್. ನಿಮ್ಗೆ ಯಾರಿಗೆ ಶೋ ಬ್ರೀಡ್ ಬೇಕು ಅಂತ ಇದೆಯೋ ಕಮ್ಮಿ ಪ್ರೈಸ್ಗೆ ನಿಜವಾಗ್ಲೂ ಕೊಡ್ತೀವಿ. ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ. ಎಲ್ಲೂ 30,000 ಕಮ್ಮಿಗೆ ಶೋ ಬ್ರೀಡ್ ನಿಜವಾಗ್ಲೂ ಸಿಗಲ್ಲ. ಸೊ ನಿಮ್ಗೇನಾರ ಶೋ ಬ್ರೀಡ್ ಬೇಕು ಕಮ್ಮಿ ಪ್ರೈಸ್ಗೆ ಅಂತ ನಾವೇನು ಗೊತ್ತಾ, ನಿಜವಾಗ್ಲೂ ಇವಾಗ ಆಲ್ರೆಡಿ ನಮ್ಮ ಹತ್ರ 3 ಇದಾವೆ. ಮತ್ತೆ ಇನ್ನ ಮಕ್ಳುಗಳನ್ನೆಲ್ಲ ನಾವು ಇದು ಮಾಡೋಕ್ಕಾಗಲ್ಲ, ಅಂದರೆ ಇಟ್ಕೊಳಕ್ಕಾಗಲ್ಲ. ಸೊ ಅದಕ್ಕೆ ಕಮ್ಮಿ ಕೊಟ್ಬಿಡೋಣ ಅಂದ್ಬಿಟ್ಟು ಕೊಡ್ತಾ ಇರೋದು. ಸೊ ಕಾಂಟ್ಯಾಕ್ಟ್ ಮಾಡಿ ನಮ್ಮನ್ನು. ಓಕೆ, ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವೆಂಕಿ ವ್ಲಾಗ್ಸ್ ಅಂಡ್ ರೆಸಿಪಿ ಮತ್ತೆ ಜೇನುಗೂಡು ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಓಕೆ, ಇಷ್ಟು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ. ಓಕೆ, ಬೈ ಬೈ, ಟೇಕ್ ಕೇರ್, ಲವ್ ಯು ಆಲ್.